ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಾನು ಜಾಬ್ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಜಾಬ್ ವೇಕೆನ್ಸಿನ ಬಿಡುಗಡೆ ಮಾಡಿದ್ದಾರೆ. ಎಷ್ಟು ರಿಕ್ರೂಟ್ಮೆಂಟ್ ಬಿಟ್ಟಿದ್ದಾರೆ, ಸ್ಯಾಲರಿ ಎಷ್ಟು, ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅಪ್ಲಿಕೇಶನ್ ಫೀಸ್ ಎಲ್ಲ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಯೂಸ್ ಆಗುತ್ತೆ. ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು ಅಂತ ಇದೀರಾ ಅಂತ ಹೇಳೋದಾದ್ರೆ ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಇದರ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತೀನಿ ನೋಡಿ. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 1000 ಪೋಸ್ಟ್ ಗೆ ಕಾಲ್ ಮಾಡಿದ್ದಾರೆ. ಸೊ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಆಲ್ ಇಂಡಿಯಾ ಇರೋದಿಲ್ಲ, ಬರೀ ಕರ್ನಾಟಕ ಇರುತ್ತೆ. ಕರ್ನಾಟಕ ಒಳಗಡೆ ನೀವು ಎಲ್ಲಿ ಬೇಕಾದ್ರೂ ಕೂಡ ಕೆಲಸ ಮಾಡಬಹುದು. ಪೋಸ್ಟ್ ನ ಒಂದು ನೇಮ್ ಬಂದ್ಬಿಟ್ಟು ವಿಲೇಜ್ ಅಕೌಂಟೆಂಟ್ ಗೆ ಕಾಲ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಅಕೌಂಟೆಂಟ್ ನಿಮ್ಗೆ ಬರ್ತಿತ್ತು ಅಂತ ಹೇಳೋದಾದ್ರೆ ಈ ಒಂದು ಕೆಲಸ ಬಂದ್ಬಿಟ್ಟು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ನನ್ನ ಅಂದಾಜ್ ಪ್ರಕಾರ ಏನಪ್ಪಾ ಅಂದ್ರೆ ಬೇಸಿಕ್ ಆಗಿ ಒಂದು 20 ರಿಂದ 25 ಸಾವಿರ ತನಕ ಸ್ಟಾರ್ಟಿಂಗ್ ಇರುತ್ತೆ. ಅದಾದ್ಮೇಲೆ ನಿಮ್ಗೆ 80 ರಿಂದ 90 ಸಾವಿರ ತನಕನೂ ಕೂಡ ಹೋಗಬಹುದು. ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ವೇಕೆನ್ಸಿ ಡೀಟೇಲ್ಸ್ ಬಂದ್ಬಿಟ್ಟು ನಾನು ಡಿಸ್ಪ್ಲೇ ನಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ನೋಡಿ. ಇದರಿಂದ ನಿಮಗೆ ಗೊತ್ತಾಗುತ್ತೆ ಯಾವೆಲ್ಲ ಸ್ಟೇಟ್ ಗೆ ಎಷ್ಟೆಷ್ಟು ವೇಕೆನ್ಸಿನ ಕಾಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದನ್ನ ಏನಕ್ಕೆ ಮೆನ್ಷನ್ ಮಾಡ್ತಾರೆ ಅಂತ ಹೇಳೋದಾದ್ರೆ ಇಲ್ಲಿ ಹುಬ್ಬಳ್ಳಿನಲ್ಲಿ 10 ಪೋಸ್ಟ್ ಕಾಲ್ ಮಾಡಿರ್ತಾರೆ, ಬೆಂಗಳೂರಿನಲ್ಲಿ 15 ಪೋಸ್ಟ್ ಕಾಲ್ ಮಾಡಿರ್ತಾರೆ. ಸೊ ಯಾವ್ದೆಲ್ಲ ಪೋಸ್ಟ್ ಜಾಸ್ತಿ ಖಾಲಿ ಇರುತ್ತೋ ಆ ಒಂದು ಪೋಸ್ಟ್ ಗೆ ಹೋಗ್ಬಿಟ್ಟು ನೀವು ಆರಾಮಾಗಿ ಜಾಯಿನ್ ಆಗಬಹುದು. ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಇವ್ರು ಕೊಟ್ಟಿರುವಂತದ್ದು PU ಡಿಪ್ಲೊಮಾ ITI ಕೊಟ್ಟಿದ್ದಾರೆ. ಸೊ 10th ಗೆ ಇರೋದಿಲ್ಲ ಇದು. PU ಮತ್ತೆ ಡಿಪ್ಲೊಮಾ ITI ಸ್ಟೂಡೆಂಟ್ಸ್, PU ಯಾರು ಕಂಪ್ಲೀಟ್ ಮಾಡಿ ಡಿಗ್ರಿ ಮಾಡಿರ್ತಾರೆ ನೋಡಿ ಅವರು ಕೂಡ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಡಿಪ್ಲೊಮಾ ಕೊಟ್ಟಿರೋದ್ರಿಂದ ನೀವು ಡಿಪ್ಲೊಮಾ ಮಸ್ಟ್ ಅಂಡ್ ಶುಡ್ ಪಾಸ್ ಆಗಿರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳೋದಾದ್ರೆ PU ಪಾಸ್ ಆಗಿದ್ದೀರಾ ಅಂದ್ರೂ ಕೂಡ ಅಪ್ಲೈ ಮಾಡಬಹುದು, ITI ಪಾಸ್ ಆಗಿದ್ದೀರಾ ಅಂದ್ರೂ ಕೂಡ ಅಪ್ಲೈ ಮಾಡಬಹುದು. ಏಜ್ ನ ಒಂದು ರಿಸ್ಟ್ರಿಕ್ಷನ್ಸ್ ಕೊಟ್ಟಿರೋದು ಇವರು 18 ವರ್ಷ ಕಂಪ್ಲೀಟ್ ಆಗಿರ್ಬೇಕಾಗುತ್ತೆ, 35 ವರ್ಷದ ಒಳಗಡೆ ಇರಬೇಕಾಗತ್ತೆ. ತುಂಬಾ ಜನ ಕೇಳುವಂತದ್ದು ಏನಪ್ಪಾ ಅಂದ್ರೆ PU ಕಂಪ್ಲೀಟ್ ಮಾಡ್ಕೊಂಡಿದೀವಿ ನಾವು, ಇವಾಗಲೇ ನಾವು ಅಪ್ಲೈ ಮಾಡ್ಬೇಕಾಗಪ್ಪ ಅಂದ್ರೆ ಮನೆ ಪರಿಸ್ಥಿತಿ ಸರಿ ಇರೋದಿಲ್ಲ, ನಾವು ಇವಾಗಲೇ ಅಪ್ಲೈ ಮಾಡಬೇಕು ಆಗತ್ತಾ ಅಂತ ಹೇಳಿ. ಗೈಸ್ ನೋಡ್ಬೋದು PU ಕಂಪ್ಲೀಟ್ ಆಗುವಂತದ್ದು 17 to 18 ಇಯರ್ಸ್ ಒಳಗಡೆ. ನಿಮ್ಗೆ ಮಿನಿಮಮ್ 18 ಇಯರ್ಸ್ ಅನ್ನ ಆಗಿರ್ಬೇಕಾಗುತ್ತೆ. 18 ಇಯರ್ಸ್ ಒಳಗಡೆ ನೀವು ಅಪ್ಲೈ ಮಾಡ್ತೀರಾ ಅಂದ್ರೆ ಚೈಲ್ಡ್ ಲೇಬರ್ಗೆ ಕನ್ಸಿಡರ್ ಮಾಡ್ತಾರೆ ಅದನ್ನ. ಸೊ ಅದಕ್ಕೋಸ್ಕರ ನೋಡ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಮತ್ತೆ ಅಪ್ಲಿಕೇಶನ್ ಫೀಸ್ ನೋಡ್ಕೊಳ್ಳೋದಾದ್ರೆ 2A 2B 3A 3B ಕ್ಯಾಂಡಿಡೇಟ್ಸ್ಗೆ 750 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ಅಂದ್ರೆ ಜನರಲ್ ಸ್ಟೂಡೆಂಟ್ಸ್ಗೆ. SC ST ಸ್ಟೂಡೆಂಟ್ಸ್ಗಳಿಗೆ 500 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು. 750 ರೂಪಾಯಿ ಏನು ಬಿಗ್ ಅಮೌಂಟ್ ಏನಲ್ಲ ಅಲ್ವಾ. ಸೊ ಆರಾಮಾಗಿ ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಿ ಎಕ್ಸಾಮ್ ಬರ್ದ ಆದ್ಮೇಲೆ ನಿಮ್ಗೆ ಕೆಲಸ ಸಿಗುವಂತದ್ದು. ಮತ್ತೆ ಸೆಲೆಕ್ಷನ್ ಪ್ರೋಸೆಸ್ ನೋಡ್ಕೊಳ್ಳೋದಂದ್ರೆ ರಿಟರ್ನ್ ಎಕ್ಸಾಮ್ಸ್ ಇರುತ್ತೆ. ಸೊ ಅಕೌಂಟೆಂಟ್ ಅಂದ್ರೆ ಅಕೌಂಟ್ಸ್ಗೆ ಸಂಬಂಧಪಟ್ಟಿರುವಂತ ಒಂದು ಎಕ್ಸಾಮ್ಸ್ ಮತ್ತೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ಸ್ ಕೂಡ ಇರಬಹುದು. ಮತ್ತೆ ಇಂಟರ್ವ್ಯೂ ಇರುತ್ತೆ. ನೀವು ಎಕ್ಸಾಮ್ ಬರ್ದಿದ್ದೀರಾ ಅಂತ ಹೇಳೋದಾದ್ರೆ ಇಂಟರ್ವ್ಯೂ ಕೊಡ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಗೆ ನೋಟ್ಸ್ ಏನನ್ನ ಬೇಕು ಅಂತ ಹೇಳೋದಾದ್ರೆ ಭಾರ್ಗವ್ ಪ್ರಧಾನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಇದೆ, ಅಲ್ಲಿಗೆ ಬಂದ್ಬಿಟ್ಟು ನೀವು ಮೆಸೇಜ್ ಮಾಡಿ, ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂತ ಒಂದು ನೋಟ್ಸ್ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಸೊ ಇದರ ಒಂದು ವೆಬ್ಸೈಟ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಪ್ಲೈ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು 5th ಏಪ್ರಿಲ್ ಇಂದನೇ ಸ್ಟಾರ್ಟ್ ಆಗಿದೆ. ಅಂದ್ರೆ ಅವಾಗಲೇ ಸ್ಟಾರ್ಟ್ ಆಗಿದೆ. ಇವತ್ತು 10th ಏಪ್ರಿಲ್ ಆಗಿರೋದ್ರಿಂದ ಅವಾಗಲೇ ಸ್ಟಾರ್ಟ್ ಆಗಿದೆ ನಿಮ್ಮ ಒಂದು ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 4th ಮೇ ಆಗಿರುತ್ತೆ. ಅಂದ್ರೆ ಇನ್ನ 1 ತಿಂಗಳಿದೆ, ಆರಾಮಾಗಿ ನೀವು ಅಪ್ಲೈ ಮಾಡಬಹುದು. 750 ರೂಪಾಯಿ ಫೀಸ್ನ ಕಟ್ಬಿಟ್ಟು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಪೇ ಮಾಡಬೇಕಾಗತ್ತೆ. ನನಗೆ ತುಂಬಾ ಜನ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಲ್ಲಿ ಪೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಇವರ ಒಂದು ಅಫಿಷಿಯಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಪೇ ಮಾಡಿ ಆಲ್ ಟಿಕೆಟ್ ನ ತಗೋಬೇಕಾಗತ್ತೆ. ನೀವು ಯಾವ್ದನ್ನ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡ್ಬಿಟ್ಟು ಆಲ್ ಟಿಕೆಟ್ ಬರ್ಲಿಲ್ಲ ಅಂತ ಹೇಳೋದಾದ್ರೆ ಆ ಥರ ನೀವು ಮಾಡಿದೀರಾ ಅಂದ್ರೆ ಖಂಡಿತವಾಗ್ಲೂ ನೀವು ಅಮೌಂಟ್ ನ ಕಳ್ಕೊಂತೀರಾ. ಯಾವುದೇ ಕಾರಣಕ್ಕೂ ಆ ಥರ ಮಾಡಕ್ ಹೋಗ್ಬೇಡಿ. ಪರ್ಫೆಕ್ಟ್ ಆಗಿರುವಂತ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಪೇ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಪೇ ಮಾಡಕ್ ಹೋಗ್ಬೇಡಿ. ಮತ್ತೆ ಇನ್ನೊಂದು, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಅಪ್ಲಿಕೇಶನ್ ಹಾಕೋರ್ಗೆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಧನ್ಯವಾದ.